ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, SDA, FDA, RRB ಮತ್ತು GPT ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳನ್ನು ನಾವು ಚರ್ಚೆಯನ್ನು ಈ ವಿಡಿಯೋದಲ್ಲಿ ಮಾಡಲಿದ್ದೇವೆ. ಮುಖ್ಯವಾಗಿ ಇತಿಹಾಸದ ಪ್ರಮುಖ ಪ್ರಶ್ನೆಗಳ ಮಾಹಿತಿಯನ್ನು ನಿಮಗಾಗಿ ತಂದಿದ್ದೇವೆ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ಪ್ರಶ್ನೆ, ಅಶೋಕನ ಶಾಸನಗಳನ್ನು ಮೊದಲು ಗುರುತಿಸಿದವರು ಯಾರು? ಮಾರ್ಟಿಮರ್ ವೀಲರ್, SR ರಾವ್, ಜೇಮ್ಸ್ ಪ್ರಿನ್ಸೆಪ್. ಆಯ್ಕೆ 4, ಇವರಾರೂ ಅಲ್ಲ. ಸರಿಯಾದಂತಹ ಉತ್ತರ ಜೇಮ್ಸ್ ಪ್ರಿನ್ಸೆಪ್. 1957ರಲ್ಲಿ ಅಶೋಕನ ಶಾಸನಗಳನ್ನು ಮೊಟ್ಟಮೊದಲ ಬಾರಿಗೆ ಗುರುತಿಸ್ತಾನೆ ಜೇಮ್ಸ್ ಪ್ರಿನ್ಸೆಪ್. ಹಾಗೆಯೇ ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡಿ ಭಾಷೆಯನ್ನೂ ಸಮೇತ ಓದಿದಂಥವನು ಜೇಮ್ಸ್ ಪ್ರಿನ್ಸೆಪ್ ಆಗಿದ್ದಾನೆ. ಅಶೋಕನನ್ನು ಭಾರತದ ಶಾಸನಗಳ ಪಿತಾಮಹ ಎಂದು ಕರೆಯಲಾಗ್ತದೆ. ಭಾರತದಲ್ಲಿ ಶಾಸನಗಳನ್ನು ಹೊರಡಿಸಿದಂತಹ ಪ್ರಥಮ ದೊರೆ ಅಶೋಕ ಮಹಾರಾಜ. ಈತನ ಶಾಸನಗಳು ಪ್ರಮುಖವಾಗಿ ಪ್ರಾಕೃತ ಭಾಷೆ, ಬ್ರಾಹ್ಮಿ ಲಿಪಿ, ಹಾಗೆಯೇ ಅರಾಬಿಕ್ ಮತ್ತು ಗ್ರೀಕ್ ಭಾಷೆಯಲ್ಲಿ, ಕುರೆಷ್ಟಿ ಲಿಪಿಯಲ್ಲಿ ನಾವು ಭಾರತದ ಅನೇಕ ಕಡೆಗಳಲ್ಲಿ ಶಾಸನಗಳನ್ನು ಕಾಣಬಹುದು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮಂದಗಾಮಿ ಮತ್ತು ತೀವ್ರಗಾಮಿ ಬಣಗಳಾಗಿ ಒಡೆದಾಗ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು? ರಾಸ್ ಬಿಹಾರಿ ಘೋಷ್, ಫಿರೋಜ್ ಶಾ ಮೆಹ್ತಾ, ದೀನ್ ಶಾ ವಾಚಾ, ಮದನ್ ಮೋಹನ ಮಾಳ್ವೀಯ. ಸರಿಯಾದಂತಹ ಉತ್ತರ ರಾಸ್ ಬಿಹಾರಿ ಘೋಷ್. ಇದನ್ನು ಸುರತ್ ವಿಭಜನೆ ಅಂತಲೂ ಕರೀತೇವೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನವು 1907ರಲ್ಲಿ ಗುಜರಾತ್ನ ಸೂರತ್ನಲ್ಲಿ ನಡೀತಾ ಇರುತ್ತೆ. ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ರಾಸ್ ಬಿಹಾರಿ ಘೋಷ್ ರವರು ವಹಿಸಿರ್ತಾರೆ. ಈ ಅಧಿವೇಶನದ ಸಮಯದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಆರಂಭದ ಹೋರಾಟದ ನಾಯಕರನ್ನು ನಾವು ಮಂದಗಾಮಿಗಳು ಅಂತ ಕರಿತೀವಿ. ಈ ಗುಂಪಿನಲ್ಲಿ ತೀವ್ರ ಬಿಕ್ಕಟ್ಟು ಉಂಟಾಗಿ 2 ಬಣಗಳಾಗಿ ವಿಭಜನೆಯಾಗುತ್ತೆ. ಅದನ್ನು ನಾವು ಸೂರತ್ ವಿಭಜನೆ ಅಂತಲೂ ಕರಿತೀವಿ, ಸೂರತ್ ಒಡಕು ಅಂತಲೂ ಕರಿತೇವೆ. ಆ 2 ಗುಂಪುಗಳೇ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎನ್ನುವಂತಹ ಹೆಸರನ್ನು ಪಡ್ಕೊಂಡು ಮುಂದೆ ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆದಂತಹ ರೂಪುರೇಷೆಗಳನ್ನು ರೂಪಿಸಿಕೊಳ್ತಾರೆ. ಸರಿಯಾದ ಹೊಂದಾಣಿಕೆಯನ್ನು ತಿಳಿಸಿ. ಮಹಾತ್ಮ ಗಾಂಧಿ, ನೆಹರು, ಅಬ್ದುಲ್ ಗಫರ್ ಖಾನ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರುಗಳು ಕೈಗೊಂಡಂತಹ ಚಳುವಳಿಗಳನ್ನು ಅಥವಾ ಹೋರಾಟವನ್ನು ನಾವು ಸರಿ ಹೊಂದಾಣಿಕೆಯನ್ನು ಮಾಡಬೇಕು. ಬಿ ಪಟ್ಟಿಯಲ್ಲಿ ನೋಡೋದಾದರೆ ಪೂರ್ಣ ಸ್ವರಾಜ್ಯ, ಕೆಂಪು ಅಂಗು ಚಳುವಳಿ ಮತ್ತು ಬಾರ್ದೋಲಿ ಸತ್ಯಾಗ್ರಹ, ಕೊನೆಯದಾಗಿ ದಂಡಿ ಯಾತ್ರೆ. ಸರಿಯಾದಂಥ ಆಯ್ಕೆಗಳನ್ನು ನೋಡೋದಾದರೆ ಮೊದಲನೇದು ಮಹಾತ್ಮ ಗಾಂಧೀಜಿ, ಡಿ ದಂಡಿ ಯಾತ್ರೆ. ಮಹಾತ್ಮ ಗಾಂಧೀಜಿಯವರು ಕೈಗೊಂಡಂತಹ ಅತ್ಯಂತ ಪ್ರಮುಖ ಚಳುವಳಿಗಳಲ್ಲಿ 1930ರ ದಂಡಿ ಯಾತ್ರೆಯೂ ಸಹ ಒಂದು. 2 ಆಯ್ಕೆ ನೆಹರು. ನೆಹರೂರವರು ಪೂರ್ಣ ಸ್ವರಾಜ್ಯ ಘಟನೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಯಾಗಿದ್ದಾರೆ. ಲಾಹೋರ್ನಲ್ಲಿ ಈ ಒಂದು ಅಧಿವೇಶನ ನಡೆಯುತ್ತೆ. ಇಲ್ಲಿ ಭಾರತವನ್ನು ಪೂರ್ಣ ಸ್ವರಾಜ್ಯ ಎಂದು ಘೋಷಿಸಿದರು. ಅಬ್ದುಲ್ ಗಫರ್ ಖಾನ್, ಕೆಂಪಂಗಿ ಚಳವಳಿ. ಸರ್ದಾರ್ ವಲ್ಲಭಾಯ್ ಪಟೇಲ್, ಬಾರ್ದೋಲಿ ಸತ್ಯಾಗ್ರಹ. ಈ ಒಂದು ಸತ್ಯಾಗ್ರಹದ ಮೂಲಕನೇ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿದ್ಯುಕ್ತವಾಗಿ ಸ್ವತಂತ್ರ ಹೋರಾಟದಲ್ಲಿ ಗುರುತಿಸಿಕೊಳ್ತಾರೆ. ಇನ್ಕ್ವಿಲಾಬ್ ಜಿಂದಾಬಾದ್ ಇದು ಯಾರ ಪ್ರಸಿದ್ಧ ಘೋಷಣೆ? ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಮತ್ತು ಇಕ್ಬಾಲ್. ಸರಿಯಾದಂತಹ ಉತ್ತರ ಭಗತ್ ಸಿಂಗ್. ಕ್ರಾಂತಿಕಾರಿ ನಾಯಕರಲ್ಲಿ ಅತ್ಯಂತ ಪ್ರಸಿದ್ಧರಾದಂತಹ ವ್ಯಕ್ತಿ ಭಗತ್ ಸಿಂಗ್. ಇವರ ಒಂದು ಪ್ರಸಿದ್ಧ ಘೋಷಣೆಯಾಗಿತ್ತು ಇನ್ಕ್ವಿಲಾಬ್ ಜಿಂದಾಬಾದ್. ಬಾಲಗಂಗಾಧರನಾಥ್ ತಿಲಕರು ಪ್ರಕಟಿಸುತ್ತಿದ್ದ ಆಂಗ್ಲ ಪತ್ರಿಕೆ ಯಾವುದು? ಅಮೃತ್ ಬಜಾರ್, ಕೇಸರಿ, ಹರಿಜನ್ ಮತ್ತು ದಿ ಮರಾಠ. ಸರಿಯಾದಂತಹ ಉತ್ತರ ಆಯ್ಕೆ 4, ದಿ ಮರಾಠ ಎಂಬುದು ಬಾಲಗಂಗಾಧರನಾಥ್ ತಿಲಕರವರು ಪ್ರಕಟಿಸುತ್ತಿದ್ದಂತಹ ಆಂಗ್ಲ ಪತ್ರಿಕೆ ಆಗಿದೆ. ಇನ್ನು ಕೇಸರಿ ಎನ್ನುವಂಥದ್ದು ಅವರು ಮರಾಠಿ ಭಾಷೆಯಲ್ಲಿ ಪ್ರಕಟ ಮಾಡುತ್ತಿದ್ದಂತಹ ಪ್ರಸಿದ್ಧ ದಿನಪತ್ರಿಕೆಯಾಗಿದೆ. ಈ ಮೂಲಕ ರಾಷ್ಟ್ರೀಯ ಮನೋಭಾವನೆಯನ್ನು ಜನರಲ್ಲಿ
ತಮ್ಮದೇ ಆದಂತಹ ಲೇಖನಗಳ ಮೂಲಕ ಜಾಗೃತಿಯನ್ನು ಮೂಡಿಸಿಕೊಳ್ಳುವುದಕ್ಕೋಸ್ಕರ ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಬಾಲಗಂಗಾಧರನಾಥ್ ತಿಲಕರು. ಇವರ ಒಂದು ಪ್ರಸಿದ್ಧ ಘೋಷಣೆಯನ್ನು ನೋಡೋದಾದರೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ. ಇವರ ಗುಂಪನ್ನು ಗಮನಿಸುವುದಾದರೆ ಇವರು ತೀವ್ರಗಾಮಿ ನಾಯಕರಲ್ಲಿ ಗುರುತಿಸಿಕೊಂಡಂಥವರು. ಲಾಲ್ ಪಾಲ್ ಬಾಲ್ ಎಂದು ಕರೀತಿವೆ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಮತ್ತು ಬಾಲಗಂಗಾಧರನಾಥ್ ತಿಲಕ್ ತೀವ್ರಗಾಮಿ ನಾಯಕರುಗಳಾಗಿದ್ದಾರೆ. ಗಾಯತ್ರಿ ಮಂತ್ರ ಯಾವ ವೇದದಲ್ಲಿದೆ? ಸಾಮವೇದ, ಋಗ್ವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ. ಈ 4ರಲ್ಲಿ ಯಾವುದರಲ್ಲಿ ಗಾಯತ್ರಿ ಮಂತ್ರವನ್ನು ನಾವು ಕಾಣಬಹುದು? ಸರಿಯಾದ ಉತ್ತರ ಋಗ್ವೇದ. ಇದು ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ಸಂಸ್ಕೃತದಲ್ಲಿ ರಚಿತವಾದಂತಹ ಆರ್ಯರ ದೇವತಾ ಪ್ರಾರ್ಥನೆಗಳ ಸಂಗ್ರಹವಾಗಿದೆ. ಜಗತ್ತಿನ ಪ್ರಾಚೀನ ಧಾರ್ಮಿಕ ಕೃತಿಯೂ ಹೌದು. ಋಗ್ವೇದವು 10 ಮಂಡಲ ಅಥವಾ ಅಧ್ಯಾಯಗಳನ್ನು ಒಳಗೊಂಡಿದೆ. ಇವುಗಳಲ್ಲಿ 2ರಿಂದ 7ನೇ ಅಧ್ಯಾಯಗಳು ಪುರಾತನವೆಂದು, 10ನೇಯದು ನಂತರದ ಕಾಲದಲ್ಲಿ ಸೇರ್ಪಡೆಯಾದವೆಂದು ನಂಬಲಾಗಿದೆ. ಋಗ್ವೇದದಲ್ಲಿ ಒಟ್ಟು 1028 ಶ್ಲೋಕಗಳು ಅಥವಾ ಮಂತ್ರಗಳಿವೆ. ಅದರಲ್ಲಿ ಒಂದು ಗಾಯತ್ರಿ ಮಂತ್ರ. ಇದು ಮುಳುಗುತ್ತಿರುವ ಬ್ಯಾಂಕಿನ ಮುಂದಿನ ದಿನಾಂಕ ಹಾಕಿದ ಚೆಕ್ ಎಂದು ಕ್ರಿಪ್ಸ್ನ ಪ್ರಸ್ತಾವನೆಯನ್ನು ಟೀಕಿಸಿದವರು ಯಾರು? ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಮತ್ತು ಮಹಾತ್ಮ ಗಾಂಧೀಜಿ. ಸರಿಯಾದಂತಹ ಉತ್ತರ ಜವಾಹರ್ಲಾಲ್ ನೆಹರು. ಕ್ರಿಪ್ಸ್ ಆಯೋಗವು ಭಾರತಕ್ಕೆ 1942ರಲ್ಲಿ ಆಗಮಿಸುತ್ತದೆ. ಇದಕ್ಕೆ ಕಾರಣ 1941ರಲ್ಲಿ ಬ್ರಿಟನ್ ಮತ್ತು ಅದರ ಮಿತ್ರ ಪಕ್ಷಗಳು 2ನೇ ಮಹಾಯುದ್ಧದಲ್ಲಿ ಸಂಕಷ್ಟದ ಸ್ಥಿತಿಯಲ್ಲಿ ಇರ್ತವೆ. ಏಷ್ಯಾದಲ್ಲಿ ಜಪಾನ್ ತೀವ್ರಗತಿಯಲ್ಲಿ ಸಿಂಗಪೂರ್ ಮತ್ತು ಬರ್ಮಾಗಳನ್ನು ವಶಪಡಿಸಿಕೊಂಡು ಭಾರತದ ಮೇಲೂ ದಾಳಿ ಮಾಡುವ ಬೆದರಿಕೆಯನ್ನು ಒಡ್ಡಿತ್ತು. ಆದ್ದರಿಂದ ಬ್ರಿಟಿಷ್ ಸರ್ಕಾರವು ಯುದ್ಧ ಪ್ರಯತ್ನಕ್ಕೆ ಭಾರತೀಯರ ಬೆಂಬಲವನ್ನು ಪಡೆಯಲು ಕೆಲವು ಪ್ರಸ್ತಾವನೆಗಳೊಂದಿಗೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಎನ್ನುವಂಥವನನ್ನು ಭಾರತಕ್ಕೆ ಕಳುಹಿಸಿ ಕೆಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿರುತ್ತದೆ. ಅದರಲ್ಲಿ ಯುದ್ಧ ಅಂತ್ಯಗೊಂಡ ನಂತರ ಭಾರತಕ್ಕೆ ಡೊಮಿನಿಯನ್ ಸ್ಥಾನವನ್ನು ನೀಡ್ತೀವಿ ಅಂತ ಹೇಳಿರ್ತಾರೆ. ಸಂವಿಧಾನ ರಚನಾ ಸಮಿತಿಯ ಸದಸ್ಯರಿಂದ ಭಾರತವು ತನ್ನದೇ ಆದಂತಹ ಸಂವಿಧಾನವನ್ನು ಹೊಂದುವ ಅವಕಾಶದ ವಿಶ್ವಾಸವನ್ನು ನೀಡಲಾಗಿರುತ್ತದೆ. ಒಟ್ಟಾರೆಯಾಗಿ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದಂತಹ ಕ್ರಿಪ್ಸ್ ಆಯೋಗವನ್ನು ನೆಹರೂರವರು ಇದು ಮುಳುಗುತ್ತಿರುವಂತಹ ಬ್ಯಾಂಕಿನ ಮುಂದಿನ ದಿನಾಂಕ ಹಾಕಿದ ಚೆಕ್, ಅಂದರೆ ಇದರ ಉಪಯೋಗ ಏನೂ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ನೀಡ್ತಾರೆ. ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ನಡೆದಂತಹ ಯುದ್ಧ ಯಾವುದು? ಚುನಾರ್ಗಢ್ ಯುದ್ಧ, ಹಳದಿಘಾಟ್ ಯುದ್ಧ, ಸೂರತ್ ಯುದ್ಧ ಮತ್ತು ತರೈನ್ ಯುದ್ಧ. ಇದರಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ನಡೆದಂತಹ ಯುದ್ಧದ ಹೆಸರು ತರೈನ್ ಯುದ್ಧ. 2 ತರೈನ್ ಯುದ್ಧಗಳು ಪೃಥ್ವಿರಾಜ್ ಚೌಹಾಣ್ ಮತ್ತು ಗೋರಿ ಮೊಹಮ್ಮದನ ನಡುವೆ ನಡೆಯುತ್ತವೆ. 1191 ಭಾರತಕ್ಕೆ ಆಗಮಿಸಿದಂತಹ ಗೋರಿ ಮೊಹಮ್ಮದನನ್ನು ಪೃಥ್ವಿರಾಜ್ ಚೌಹಾಣನು ಮೊದಲನೇ ತರೈನ್ ಯುದ್ಧದಲ್ಲಿ ಸೋಲಿಸಿ ಹಿಂತಿರುಗಿಸ್ತಾನೆ. ಆದರೆ ಮರು ವರ್ಷವೇ 1122ರಲ್ಲಿ ಪುನಃ ಭಾರತದ ಮೇಲೆ ದಾಳಿಯನ್ನು ಮಾಡಿದಂತಹ ಗೋರಿ ಮೊಹಮ್ಮದನು ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಸಾಯಿಸ್ತಾನೆ. ಹಾಗಾಗಿ ತರೈನ್ ಯುದ್ಧ ನಡೆದಿದ್ದು ಪೃಥ್ವಿರಾಜ್ ಚೌಹಾಣ್ ಮತ್ತು ಗೋರಿ ಮೊಹಮ್ಮದರ ನಡುವೆ. ಈ ಕೆಳಕಂಡ ಯಾವ ಮೊಘಲ್ ಅರಸ ತನ್ನ ಆಸ್ಥಾನದಲ್ಲಿ ಸಂಗೀತ ಮತ್ತು ನೃತ್ಯವನ್ನು ನಿಷೇಧಿಸಿದ್ದನು? ಅಕ್ಬರ್, ಜಹಾಂಗೀರ್, ಔರಂಗಜೇಬ್ ಮತ್ತು ಹುಮಾಯೂನ್. ಸರಿಯಾದಂತಹ ಉತ್ತರ ಔರಂಗಜೇಬ್. ಮೊಘಲರಲ್ಲಿ ಕೊನೆಯ ಅತ್ಯಂತ ಪ್ರಸಿದ್ಧ ಅರಸ. ಈತನು ಸುನ್ನಿ ಮುಸ್ಲಿಮನಾಗಿದ್ದು ಇಸ್ಲಾಂ ಧರ್ಮದ ನಂಬಿಕೆಗಳನ್ನು ತನ್ನ ಆಡಳಿತದಲ್ಲಿ ಜಾರಿಗೆ ತರುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿರ್ತಾನೆ. ಅದರದಂತೆ ಆವರೆಗೂ ನಡೀತಾ ಇದ್ದಂತಹ ಆಸ್ಥಾನದ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ನಿಷೇಧಿಸ್ತಾನೆ ಔರಂಗಜೇಬ್. ಪಾರ್ಶ್ವನಾಥನ ಬೋಧನೆಗಳಿಗೆ ಮಹಾವೀರನು ಸೇರಿಸಿದ ಹೊಸ ಬೋಧನೆ ಯಾವುದು? ಸತ್ಯ, ಅಪರಿಗ್ರಹ, ಬ್ರಹ್ಮಚರ್ಯ ಮತ್ತು ಅಹಿಂಸೆ. ಸರಿಯಾದಂತಹ ಉತ್ತರ ಬ್ರಹ್ಮಚರ್ಯ.
ಜೈನ ಧರ್ಮದ ಸಿದ್ಧಾಂತಗಳನ್ನು ನಾವು ಪಂಚ ಸಿದ್ಧಾಂತಗಳು ಎಂದು ಕರೆಯುತ್ತೇವೆ. ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ ಈ ನಾಲ್ಕನ್ನು ಪಾರ್ಶ್ವನಾಥನು ಹೀಗಾಗಿ ತನ್ನ ಬೋಧನೆಗಳಲ್ಲಿ ತಿಳಿಸಿರ್ತಾನೆ. 24ನೆಯ ತೀರ್ಥಂಕರನಾದಂತಹ ವರ್ಧಮಾನ ಮಹಾವೀರನು ಅದಕ್ಕೆ ಒಂದು ಹೊಸ ಸೇರ್ಪಡೆಯನ್ನು ಮಾಡ್ತಾನೆ, ಹೊಸ ಬೋಧನೆಯನ್ನು ಸೇರ್ಪಡೆ ಮಾಡ್ತಾನೆ, ಅದೇ ಬ್ರಹ್ಮಚರ್ಯ. ಹಾಗಾಗಿ ಅಹಿಂಸೆ ಪ್ರಾಣಹಿಂಸೆಯನ್ನು ಮಾಡದಿರುವಂಥದ್ದು, ಸತ್ಯ ಸುಳ್ಳನ್ನು ಹೇಳದಿರುವಂಥದ್ದು, ಅಸ್ತೇಯ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಆಸ್ತಿಯನ್ನು ಸಂಗ್ರಹಿಸದಿರುವುದು, ಬ್ರಹ್ಮಚರ್ಯ ಜಿತೇಂದ್ರಿಯನಾಗುವುದು ಎನ್ನುವಂತಹ ಕಲ್ಪನೆಯನ್ನು ಜೈನ ಧರ್ಮದಲ್ಲಿ ನಂಬಲಾಗಿದೆ. ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ? 13ನೇ ಬಂಡೆಗಲ್ಲು ಶಾಸನ, 12ನೇ ಬಂಡೆಗಲ್ಲು ಶಾಸನ, ಬಾಬ್ರು ಶಾಸನ ಮತ್ತು 8ನೇ ಬಂಡೆಗಲ್ಲು ಶಾಸನ. ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ 13ನೇ ಬಂಡೆಗಲ್ಲು ಶಾಸನ. ಅಶೋಕನು ತನ್ನ ಆಳ್ವಿಕೆಯ 9ನೇ ವರ್ಷದಲ್ಲಿ ಅಂದರೆ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗಾದ ಮೇಲೆ ಯುದ್ಧವನ್ನು ಮಾಡ್ತಾನೆ. ಈ ಒಂದು ಯುದ್ಧವು ಅತ್ಯಂತ ಘೋರ ರಕ್ತಪಾತದಿಂದ ಕೂಡಿದ್ದು, ಇದರಿಂದ ಬೇಸತ್ತಂತಹ ಅಶೋಕನು ಧರ್ಮಾಶೋಕನಾಗಿ ಬದಲಾವಣೆಯನ್ನು ಹೊಂತಾನೆ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಈ ಒಂದು ಕಳಿಂಗ ಯುದ್ಧದ ಬಗ್ಗೆ ನಮಗೆ ಅಶೋಕನ 13ನೇ ಬಂಡೆಗಲ್ಲು ಶಾಸನ ತಿಳಿಸಿಕೊಡುತ್ತದೆ. ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವಂತಹ ಅರಸ ಯಾರು? ಅಶೋಕ, 2ನೇ ಚಂದ್ರಗುಪ್ತ, ಹರ್ಷವರ್ಧನ ಮತ್ತು ಸಮುದ್ರಗುಪ್ತ. ಸರಿಯಾದಂತಹ ಉತ್ತರ ಸಮುದ್ರಗುಪ್ತ ಆಗಿದೆ. ಈತನ ಆಳ್ವಿಕೆಯ ಕಾಲಾವಧಿ ಕ್ರಿಸ್ತಶಕ 335ರಿಂದ 380. ಈತನನ್ನು ಭಾರತದ ನೆಪೋಲಿಯನ್ ಎಂದು ಗುರುತಿಸಿದಂಥ ಇತಿಹಾಸಕಾರ ವಿ.ಎ. ಸ್ಮಿತ್ ಎಂಬುವಂಥವರು. ಇವನು ಸಾಮ್ರಾಜ್ಯವಾದಿಯಾಗಿದ್ದು ತನ್ನ ದಿಗ್ವಿಜಯಗಳ ಮೂಲಕ ಗುಪ್ತ ಸಾಮ್ರಾಜ್ಯವನ್ನು ಇಡೀ ಭಾರತದಾದ್ಯಂತ ವಿಸ್ತರಿಸಿದ. ಅವನ ದಿಗ್ವಿಜಯಗಳ ಬಗ್ಗೆ ಅರಿಯೋದಿಕ್ಕೆ ನಮಗೆ ಪ್ರಮುಖವಾಗಿ ಆಧಾರವಾಗಿರುವಂತಹ ಶಾಸನ ಅಲಹಾಬಾದ್ ಶಾಸನವಾಗಿದೆ. ಸಮುದ್ರಗುಪ್ತನನ್ನು 100 ಕದನಗಳ ಸರ್ದಾರ ಎಂತಲೂ ಕೂಡ ಕರೆಯುವಂಥದ್ದು ಇದೆ. ಈತನು ತನ್ನ ಅಶ್ವಮೇಧ ಯಾಗವನ್ನು ಆಚರಿಸಿ ಅದರ ನೆನಪಿಗಾಗಿ ಕುದುರೆಯ ಗುರುತುಳ್ಳಂತಹ ನಾಣ್ಯಗಳನ್ನು ಟಂಕಿಸಿದ. ಆದ್ದರಿಂದ ಗುಪ್ತರಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ಅರಸ ಸಮುದ್ರಗುಪ್ತ. ಜಲಿಯಾನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ರಾಜ್ಗುರು, ಭಗತ್ ಸಿಂಗ್, ಉಧಾಮ್ ಸಿಂಗ್ ಮತ್ತು ಸುಖದೇವ್. ಸರಿಯಾದಂತಹ ಉತ್ತರ ಉಧಾಮ್ ಸಿಂಗ್. 1919ರಲ್ಲಿ ನಡೆದಂಥ ಈ ಹತ್ಯಾಕಾಂಡ ಪಂಜಾಬಿನ ಅಮೃತಸರದ ಬಳಿ ಇರುವಂತಹ ಜಲಿಯಾನ್ ವಾಲಾಬಾಗ್ ಎಂಬ ಉದ್ಯಾನವನದಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಇದರಲ್ಲಿ 379ಕ್ಕಿಂತ ಹೆಚ್ಚು ಜನರು ಜನರಲ್ ಡಯರ್ ಎಂಬ ಬ್ರಿಟಿಷ್ ಸೇನಾಧಿಕಾರಿ ನೀಡಿದಂತಹ ಗುಂಡೇಟಿನ ದಾಳಿಗೆ ಬಲಿಯಾಗ್ತಾರೆ. ಆದ್ದರಿಂದ ಈತನ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರ ಜನರಲ್ ಡಯರ್ನನ್ನು ಇಂಗ್ಲೆಂಡಿಗೆ ಹಿಂತಿರುಗಿಸಿ ಕರೆಕೊಳ್ಳಲಾಯಿತು. ಅಲ್ಲಿ ಆತನಿಗೆ ಸನ್ಮಾನವನ್ನೂ ಸಮೇತ ಮಾಡಲಾಯಿತು ಆತನ ಕೃತ್ಯಕ್ಕೆ. ಆದ್ದರಿಂದ ಭಾರತದ ಸ್ವತಂತ್ರ ಹೋರಾಟಗಾರನಾದಂಥ ಉಧಾಮ್ ಸಿಂಗ್ ಜನರಲ್ ಡಯರ್ನ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಳೋದಕ್ಕೆ ಇಂಗ್ಲೆಂಡಿಗೆ ಹೋಗಿರ್ತಾನೆ. 1857ರ ದಂಗೆಕೋರರು ಆಕ್ರಮಿಸಿಕೊಂಡಂತಹ ಮೊದಲ ನಗರ ಯಾವುದು? ಕಾನ್ಪುರ, ಲಕ್ನೋ, ದೆಹಲಿ ಮತ್ತು ಕಲ್ಫಿ. ಸರಿಯಾದಂತಹ ಉತ್ತರ ದೆಹಲಿ. 1857ರಲ್ಲಿ ಬ್ರಿಟಿಷರ ವಿರುದ್ಧವಾಗಿ ನಡೆದಂತಹ ದಂಗೆಯನ್ನು ನಾವು ಸಿಪಾಯಿ ದಂಗೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, 1857ರ ದಂಗೆ ಎನ್ನುವಂಥ ವಿವಿಧ ಹೆಸರುಗಳಿಂದ ಕರೆಯುತ್ತೇವೆ. ಇದು ಬಹುಮುಖ್ಯವಾಗಿ ಬ್ರಿಟಿಷರ ಸೈನ್ಯದಲ್ಲಿದ್ದಂತಹ ಭಾರತೀಯ ಸೈನಿಕರಿಂದ ಆರಂಭವಾದಂಥ ದಂಗೆಯಾಗಿದೆ. ಹಾಗಾಗಿ ದೆಹಲಿಯನ್ನು ಮೊದಲು ಆಕ್ರಮಿಸಿಕೊಂಡು ಅಲ್ಲಿದ್ದಂತಹ 2ನೇ ಬಹದ್ದೂರ್ ಶಾ ಜಫರ್ನನ್ನು ಭಾರತದ ಚಕ್ರವರ್ತಿ ಎಂದು ಭಾರತೀಯ ಸೈನಿಕರು ಘೋಷಣೆಯನ್ನು ಮಾಡ್ತಾರೆ. ಆದರೆ ಬ್ರಿಟಿಷರು ಈ ಒಂದು ದಂಗೆಯನ್ನು ಅಷ್ಟೇ ಬುದ್ಧಿವಂತಿಕೆಯಿಂದ ಹತ್ತಿಕ್ಕುವ ಮೂಲಕ ಯಶಸ್ವಿಯೂ ಕೂಡ ಆಗ್ತಾರೆ. ಅಕ್ಬರ್ ಮತ್ತು ಹೇಮುವಿನ ಮಧ್ಯೆ ನಡೆದಂತಹ ಕದನ ಯಾವುದು? 2ನೇ ಪಾಣಿಪತ್, 1ನೇ ಪಾಣಿಪತ್, ಹಳದಿ ಘಾಟ್ ಮತ್ತು 3ನೇ ಪಾಣಿಪತ್. ಸರಿಯಾದಂತಹ ಉತ್ತರ 2ನೇ ಪಾಣಿಪತ್.
ಈ ಒಂದು ಯುದ್ಧವು ನಡೆದಂತಹ ವರ್ಷ 1556. ಈ ಕದನದಲ್ಲಿ ಬೈರಾಮ್ ಖಾನ್ ನೇತೃತ್ವದ ಮೊಘಲ್ ಸೇನೆಯು ಹೇಮುವಿನ ನೇತೃತ್ವದ ಸೂರ್ ಸೇನೆಯನ್ನು ಸೋಲಿಸಿ ಆಗ್ರಾ ಮತ್ತು ದೆಹಲಿಯನ್ನು ವಶಪಡಿಸಿಕೊಂಡು ಸೂರ್ ರಾಜವಂಶದ ಆಳ್ವಿಕೆಯನ್ನು ಅಂತ್ಯಗೊಳಿಸಿದನು. ಕಾಬೂಲ್ನಲ್ಲಿ ಸ್ವತಂತ್ರನಾಗಲು ಬಯಸಿದಂತಹ ಅಕ್ಬರನ ಮಲ ಸಹೋದರ ಮಿರ್ಜಾ ಸುಲೈಮಾನನ್ನು ಹತ್ತಿಕ್ಕಿ ಪಂಜಾಬ್ನಿಂದ ಅಜ್ಮೀರ್ವರೆಗಿನ ಪ್ರದೇಶಗಳನ್ನು ತನ್ನ ಹತೇಟಿಗೆ ತೆಗೆದುಕೊಳ್ತಾನೆ. ಹಾಗಾಗಿ ಅಕ್ಬರನು ಕೈಗೊಂಡಂತಹ ಪ್ರಮುಖ ಕದನಗಳಲ್ಲಿ ಎರಡನೇ ಪಾಣಿಪತ್ ಕದನವು ಸಮೇತ ಅತ್ಯಂತ ಪ್ರಮುಖವಾದುದು. ಡಿಯರ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟ ಸಂಭವನೀಯ ಪ್ರಶ್ನೆಗಳು. ಈ ಎಲ್ಲ ಪ್ರಶ್ನೆಗಳು ಸಮೇತ SDA, FDA, RRB ಮತ್ತು ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ನಂಥ ನೇಮಕಾತಿಗಳಲ್ಲಿ ಕೇಳ್ತಾರೆ. ಹಾಗಾಗಿ ದಯವಿಟ್ಟು ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನೇರವಾಗಿ ನಾವು ಹಾಕುವಂಥ ವಿಡಿಯೋಗಳು ಮೊದಲು ನಿಮಗೆ ತಲುಪುವಂತೆ ಸಹಾಯವಾಗುತ್ತೆ. ಮುಂದಿನ ಉತ್ತಮ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.